ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಹೇರಳ ಪ್ರಮಾಣದ ನೀರು ಗೇರುಸೊಪ್ಪದ ಟೆಲರಿಸ್ ಜಲಾಶಯಕ್ಕೆ ಹರಿದು ಬರುತ್ತಿದೆ. ಹೀಗಾಗಿ ಶರಾವತಿ ಕೊಳ್ಳ ಭರ್ತಿಯಾಗಿ ಪಾತಳಿ ತುಂಬಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿರುವವರು ನಿರ್ಲಕ್ಷ್ಯ ಮಾಡದೆ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟಿನ ಈ ದಿನ ಸಂಜೆಯ ಜಲಮಟ್ಟ 1815.45 ಅಡಿಗಳಿಗೆ ಏರಿದೆ. ಒಳಹರಿವು 89,700 ಕ್ಯೂಸೆಕ್ಸ್ ಅಂದರೆ ಪ್ರತಿ ಸೆಕೆಂಡಿಗೆ 54,719 ಘನ ಅಡಿ ನೀರು ಅಣೆಕಟ್ಟಿನ ಒಳಗೆ ಬರುತ್ತಿದೆ. ಕ್ಯೂಬಿಕ್ ಫಿಟ್ ಪರ್ ಸೆಕೆಂಡ್ ಇದೆ. ವಿದ್ಯುತ್ ಉತ್ಪಾದಿಸಿ ಮತ್ತು ರೇಡಿಯಲ್ ಗೇಟ್ಗಳನ್ನು ತೆರೆದು 33,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ. ಲಿಂಗನಮಕ್ಕಿ ಅಣೆಕಟ್ಟು 92.22% ಭರ್ತಿಯಾಗಿದೆ. ಅಲ್ಲಿಂದ ನೀರು ಜಲಪಾತದಲ್ಲಿ ಧುಮುಕಿ ಗೇರುಸೊಪ್ಪೆ ಟೆಲರಿಸ್ ಅಣೆಕಟ್ಟು ತಲುಪುತ್ತದೆ. ಟೆಲರಿಸ್ ಅಣೆಕಟ್ಟಿನಲ್ಲಿ ವಿದ್ಯುತ್ ಉತ್ಪಾದಿಸಿ 20,157 ಕ್ಯೂಸೆಕ್ ನೀರಿನ ಜೊತೆಗೆ ಗೇಟುಗಳನ್ನು ತೆರೆದು 34,562 ಕ್ಯೂಸೆಕ್ ನೀರು, ಒಟ್ಟು 54,719 ಕ್ಯೂಸೆಕ್ ನೀರು ಗೇರುಸೊಪ್ಪದಿಂದ ಹೊನ್ನಾವರ ತನಕ ಹರಿಯುತ್ತದೆ. ಇದರಿಂದ ಶರಾವತಿ ಕೊಳ್ಳ ಭರ್ತಿಯಾಗಿ ಪಾತಳಿ ತುಂಬಿ ಹರಿಯುತ್ತಿದೆ. ಗೇರುಸೊಪ್ಪ ಅಣೆಕಟ್ಟಿನಿಂದ 50,000 ಕ್ಯೂಸೆಕ್ ನೀರನ್ನ ಹೊರಬಿಟ್ರೆ 163 ಮನೆ, 70,000 ಕ್ಯೂಸೆಕ್ ನೀರನ್ನ ಬಿಟ್ಟರೆ 986 ಮನೆಗಳಿಗೆ, 1,00,000 ಕ್ಯೂಸೆಕ್ ನೀರನ್ನ ಹೊರಬಿಟ್ರೆ 3,500 ಮನೆಗಳಿಗೆ ಸಮಸ್ಯೆ ಆಗಬಹುದೆಂದು ಅಲ್ಲಲ್ಲಿ ಗುರುತು ಮಾಡಲಾಗಿದೆ. ಗೇರುಸೊಪ್ಪ ಅಣೆಕಟ್ಟು 55 ಮೀಟರ್ ಜಲಾಶಯದ ಎತ್ತರವಿದ್ದು 46 ಮೀಟರ್ ನೀರನ್ನ ಗರಿಷ್ಠ ಮಿತಿಯಾಗಿ ಇಟ್ಟುಕೊಂಡು ಕೆಪಿಸಿ ನೀರು ಬಿಡುತ್ತಿದ್ದು, ಮಳೆ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆದರೆ ನೀರು ಬಿಡುವ ಪ್ರಮಾಣದಲ್ಲಿ ಏರಿಳಿತವಾಗುತ್ತದೆ. ಶರಾವತಿ ಕೊಳ್ಳವನ್ನ ಸೇರುವ ಹೊಳೆ ಹಳ್ಳಗಳ ವ್ಯಾಪ್ತಿಯಲ್ಲಿಯೂ ಭಾರೀ ಮಳೆ ಆದರೆ ನೆರೆ ಭೀತಿ ಇದೆ. ಸದ್ಯಕ್ಕೆ ಕೆಪಿಸಿ ಉತ್ತಮವಾಗಿ ಪರಿಸ್ಥಿತಿಯನ್ನ ನಿಭಾಯಿಸುತ್ತಿದೆ. ಈ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಕೆಪಿಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಸ್ಎಂ ಗಿರೀಶ್, ಲಿಂಗನಮಕ್ಕಿ ಜಲಾಶಯದಿಂದ ಹೇರಳವಾಗಿ ನೀರು ಹರಿದು ಬರುತ್ತಿದ್ದು ನದಿ ಪಾತ್ರದಲ್ಲಿರುವವರು ಮುನ್ನೆಚ್ಚರಿಕೆಯಿಂದ ಇರುವಂತೆ ಜಾಗೃತಿ ಮೂಡಿಸಿದ್ದೇವೆ. ಹೀಗಾಗಿ ನದಿ ಪಾತ್ರದ ಜನರು ಆದಷ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿ ಮಾಡಿದ್ದಾರೆ. ಈಗ ನಾವು ಲಿಂಗನಮಕ್ಕಿ ಅಣೆಕಟ್ಟೆಯಿಂದ 40,973 ಕ್ಯೂಸೆಕ್ಸ್ ಅಷ್ಟು ನೀರನ್ನು ನಾವು ರೇಡಿಯಲ್ ಗೇಟಲ್ಲಿ ಬಿಟ್ಟಿರ್ತೀವಿ. ಮತ್ತು ಜನ್ರೇಷನಿಂದ ಮತ್ತು ಲೋಕಲ್ ಇನ್ಫ್ಲೋಯಿಂದ ಒಂದು 8,000 ಕ್ಯೂಸೆಕ್ಸ್ ಅಷ್ಟು ಬಿಡುಗಡೆ ಆಗಿರುತ್ತೆ.
ಆ ನೀರೆಲ್ಲ ಗೇರುಸೊಪ್ಪ ಅಣೆಕಟ್ಟೆಗೆ ಬಂದು ಗೇರುಸೊಪ್ಪ ಅಣೆಕಟ್ಟೆಯಲ್ಲಿ ನಾವು ಯೂನಿಟ್ ಜನ್ರೇಷನ್ ವಿದ್ಯುತ್ತಿನ ಉತ್ಪತ್ತಿನ ಮಾಡಿ 20,150 ಕ್ಯೂಸೆಕ್ಸಷ್ಟು ನೀರು ಹೋಗ್ತಾ ಇದೆ. ನಾವು ಗೇಟ್ಗಳ ಮುಖಾಂತರ ಸುಮಾರು 34,567 ಕ್ಯೂಸೆಕ್ಸಷ್ಟು ನೀರು ರೇಡಿಯಲ್ ಗೇಟ್ ಮುಖಾಂತರ ಹೋಗ್ತಿದೆ. ಒಟ್ಟು ನಮ್ಮ ಗೇರುಸೊಪ್ಪ ಅಣೆಕಟ್ಟೆಯಿಂದ 54,719 ಕ್ಯೂಸೆಕ್ಸಷ್ಟು ನೀರು ನದಿಗೆ ನಾವು ಬಿಡ್ತಾ ಇದ್ದೀವಿ. ಈಗ ನದಿ ನೀರು ಬಿಟ್ಟಿದ್ದಾಗ ನದಿ ಪಾತ್ರದ ಜನರಿಗೆಲ್ಲ ಯಾವ ರೀತಿ ಸುರಕ್ಷತೆ ಕ್ರಮಗಳನ್ನು ತಗೊಳ್ಳಿ? ಸುರಕ್ಷತೆ ಕ್ರಮ ಅಂತಂದರೆ ನಮ್ಮ KPCL ವತಿಯಿಂದ ನಾವು 1, 2 ಮತ್ತು 3 ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅವ್ರಿಗೆ ಪತ್ರಗಳನ್ನು ನೀಡಿರ್ತೀವಿ. ಹಾಗೆ ನಾವು ನದಿಯ ಪಾತ್ರದ ಉದ್ದಕ್ಕೂ ಕೂಡ ನಾವು ಬೋಟಲ್ಲಿ ಹೋಗಿ ನಾವು ಅವ್ರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಈ ರೀತಿ ನಾವು ಡ್ಯಾಮಿಂದ ನೀರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಸುರಕ್ಷಿತ ಸ್ಥಳಕ್ಕೆ ನೀವು ಜಾನುವಾರುಗಳ ಜೊತೆ ನೀವು ತೆರಳಬೇಕು ಅಂತೇಳಿ, ಹಾಗೂ ಈ ತಾಲೂಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ಅಂತೇಳಿ ಕೂಡ ನಾವು KPCL ವತಿಯಿಂದ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದೀವಿ. ಸೊ ಈಗ DC ಆಫೀಸರು ಜಿಲ್ಲಾಡಳಿತಕ್ಕೆ ಯಾವ ರೀತಿಯಿಂದ ಡ್ಯಾಮಿಂದ ನೀರಿನ ಮಟ್ಟದ ಬಗ್ಗೆ ಹೆಚ್ಚಿನ ಅಂದರೆ ಪ್ರಮಾಣದ ಬಗ್ಗೆ ನೀರಿಳಿತದ ಬಗ್ಗೆ ಯಾವ ರೀತಿ ಮಾಹಿತಿ ಬರ್ತಿದೆ ಸರ್? ಜಿಲ್ಲಾಡಳಿತದ ಅವರಿಗೆ ಮತ್ತು ತಾಲೂಕು ಆಡಳಿತ ಇವರಿಗೆ ನಾವು ವಾಟ್ಸಪ್ ಮುಖಾಂತರ ಇವಾಗ ನಾವು ನೀರನ್ನು ಹೆಚ್ಚಿಗೆ ಮಾಡಿದಾಗ ಅಥವಾ ನೀರನ್ನು ಕಡಿಮೆ ಮಾಡಿದಾಗ ಈ ಒಳ ಹರಿವು ನದಿಗೆ ನಮ್ಮ ಅಣೆಕಟ್ಟೆಗೆ ಒಳ ಹರಿಯುವ ಪ್ರಮಾಣ ನೋಡಿಕೊಂಡು ನಾವು ಎಷ್ಟು ನಾವು ನೀರನ್ನ ಬಿಡುಗಡೆ ಮಾಡ್ತೀವಿ, ಈ ಮಾಹಿತಿಗಳೆಲ್ಲನೂ ಅವ್ರ ಜೊತೆ ಚರ್ಚೆ ಮಾಡಿ ನಾವು ನೀರನ್ನು ಬಿಡೋಕ್ಕಿಂತ ಮೊದಲೇ ಅವ್ರ ಜೊತೆಗೆ ಚರ್ಚೆ ಮಾಡಿನ ಕೂಡ ನಾವು ಬಿಡ್ತಾಯಿದ್ದೀವಿ. ನಿನ್ನೆ DC ಅವರು ಕೂಡ ಭೇಟಿ ನೀಡಿದರು. ಸೊ ಏನೇನು ವೀಕ್ಷಣೆ ಮಾಡಿದ್ದಾರೆ? DC ಅವರು ಪ್ರಥಮವಾಗಿ ನಮ್ಮ ಅಣೆಕಟ್ಟೆಗೆ ಭೇಟಿ ನೀಡಿ ಅಣೆಕಟ್ಟೆಯ ಮಾಹಿತಿ ಏನಿದೆ, ಹೀಗೆ ಯಾವ ರೀತಿ ನೀರನ್ನು ನಾವು ಪ್ರವಾಹ ಬಂದಾಗ ನಾವು ಲಿಂಗನಮಕ್ಕಿ ಅಣೆಕಟ್ಟೆಯಿಂದ ಬಿಡ್ಬೋದು, ಈ ಗೇಟ್ ಆಪ್ರೇಷನ್ ಬಗ್ಗೆ ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಫ್ಲಡ್ಡನ್ನು ಆಪ್ರೇಷನ್ ಮಾಡೋದ್ರ ಬಗ್ಗೆ ನಮಗೂ ಕೂಡ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಈ ಗೇರುಸೊಪ್ಪ ಅಣೆಕಟ್ಟೆಯಲ್ಲಿ ಒಂದು ನೆರೆಯಾಗದಂತೆ ನದಿ ಪಾತ್ರದ ಜನಗಳಿಗೆ ಒಂದು ಮಿನಿಮಮ್ ಲೆವೆಲ್ ಏನು ಅದನ್ನು ಗೇರುಸೊಪ್ಪ ಅಣೆಕಟ್ಟೆಯಲ್ಲಿ ಮೇಂಟೈನ್ ಮಾಡಬೇಕಂತ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಶರಾವತಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಬೀಳುತ್ತಿದ್ದು, ಲಿಂಗನಮಕ್ಕಿ ಅಣೆಕಟ್ಟು ಇನ್ನು 3 ಅಡಿ ತುಂಬಿದರೆ ಹೆಚ್ಚುವರಿಯಾಗಿ ಬರುವ ಪೂರ್ತಿ ನೀರನ್ನು ಗೇರುಸೊಪ್ಪ ಅಣೆಕಟ್ಟು ಮುಖಾಂತರ ಹೊರಬಿಡಬೇಕಾಗುತ್ತದೆ. ಸಾಗರ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶರಾವತಿ ಜಲಾನಯನ ಪ್ರದೇಶ ಮತ್ತು ಹರಿಯುವಲ್ಲಿ ಎಲ್ಲಾ ಹೊಳೆ ಹಳ್ಳಗಳು ತುಂಬಿ ಹರಿಯುತ್ತಿದ್ದು, ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಾಳೆ ಮುಂಜಾನೆ ನೆರೆ ಗೇರುಸೊಪ್ಪ ಹೊನ್ನಾವರ ಮಧ್ಯದಲ್ಲಿ ಕೊಳ್ಳದಲ್ಲಿ ಹಾವಳಿ ನಡೆಸುವ ಸಂಭವ ಇದೆ. ಪರಿಸ್ಥಿತಿ ಗಮನಿಸಿದರೆ ತಗ್ಗು ಪ್ರದೇಶದ ಜನ ಎತ್ತರದ ಸ್ಥಳಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುವ ಅಗತ್ಯವಿದೆ. ಸಾಗರ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಬೇಕಾಗಿದೆ. ವೀರೇಶ್ ಜೊತೆಗೆ ದರ್ಶನ್, ನುಡಿಸಿರಿ ನ್ಯೂಸ್, ಹೊನ್ನಾವರ.